ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಮೂರ್ತಿ ಸ್ವರ್ಮ. ಅದು ಆಫ್ರಿಕಾದ ಒಂದು ಸಣ್ಣ ದೇಶ. ಅಲ್ಲಿ ಒಂದು ಜ್ವಾಲಾಮುಖಿ 12,000 ವರ್ಷಗಳಿಂದ ನಿದ್ದೆ ಮಾಡ್ತಾ ಇತ್ತು. ಆದರೆ ಈಗ ಏಕಾಏಕಿ ಅದು ಸ್ಫೋಟಗೊಂಡಿದೆ. ಅದು ಹೇಗೆ ಅಂದರೆ ಅದರ ಬೂದಿ 14 ಕಿಲೋಮೀಟರ್ ಎತ್ತರಕ್ಕೆ ಚಿಮ್ಮಿದೆ. ಅಂದರೆ ಆಲ್ಮೋಸ್ಟ್ 2 ಮೌಂಟ್ ಎವರೆಸ್ಟ್ ಶಿಖರದಷ್ಟು ಎತ್ತರಕ್ಕೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಂಡಿರುವ ಜ್ವಾಲಾಮುಖಿ ಈಗ ಭಾರತದ ಮೇಲೂ ಪರಿಣಾಮ ಬೀರ್ತಾ ಇದೆ ಅಂದರೆ ನೀವು ನಂಬಲೇಬೇಕು. ಇಥಿಯೋಪಿಯಾದಲ್ಲಿ ಬರೋಬ್ಬರಿ 12,000 ವರ್ಷಗಳ ಬಳಿಕ ಹೈಲಿ ಗುಬ್ಬಿ ಎಂಬ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಇದರ ಬೂದಿ ಈಗ ಸಮುದ್ರ ದಾಟಿ ಭಾರತದ ವಾಯುಪ್ರದೇಶಕ್ಕೆ ಲಗ್ಗೆ ಇಟ್ಟಿದೆ. ಇದರಿಂದಾಗಿ ಇಂಡಿಗೋ ಮತ್ತು KLM ನಂತಹ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ತಮ್ಮ ವಿಮಾನಗಳನ್ನು ರದ್ದುಗೊಳಿಸಿವೆ. ದಿಲ್ಲಿ, ಹರಿಯಾಣದ ಆಕಾಶದಲ್ಲಿ ಬೂದಿಯ ಮೋಡಗಳು ಸಂಚರಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಪಶ್ಚಿಮ ಹಾಗೂ ಉತ್ತರ ಭಾರತದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಷ್ಟಕ್ಕೂ ಈ ಜ್ವಾಲಾಮುಖಿ ಇಷ್ಟೊಂದು ವಿಶೇಷವೇಕೆ? ಭಾರತದ DGCA ವಿಮಾನಯಾನ ಸಂಸ್ಥೆಗಳಿಗೆ ನೀಡಿದ ಸೂಚನೆಗಳು ಏನು? ದಿಲ್ಲಿಯ ಗಾಳಿಯ ಗುಣಮಟ್ಟದ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಬೀರಲಿದೆ? ಈ ಜ್ವಾಲಾಮುಖಿಯ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಭಾರತದ ಮೇಲಾಗುವ ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ.